ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕಳೆದ ವರ್ಷ 2023 4 ಮತ್ತು 5 ಅಂಕಕ್ಕೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ರು, ಎಷ್ಟು ಕ್ವಶನ್ಸ್ ಕೇಳಿದ್ರು, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಟ್ಟಿದ್ರು ಅನ್ನೋದನ್ನು ನೋಡ್ರಿ. ಇವತ್ತು ಒಟ್ಟು ಟೋಟಲಿ 4 ಮಾರ್ಕ್ಸಿಂದ ನಿಮ್ಗೆ 4 ಮಾರ್ಕ್ಸಿಂದ 4 ಕ್ವಶನ್ ಇರ್ತಾವೆ, 16 ಮಾರ್ಕ್ಸ್. ಇದರೊಳಗೆ ಮೊದಲನೇ ಕ್ವಶನ್ ನೋಡ್ರಿ, ಏನು ಕೇಳಾರ, ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಮತ್ತು ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ 54 ಹಾಗೂ ಮೊದಲ 11 ಪದಗಳ ಮೊತ್ತ 693 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ ಅಂತ ಕೇಳಾರ. ನೀವು ಇದರ ಮಾಡ್ಬೋದು ಅಥವಾ ಇನ್ನೊಂದು ಕ್ವಶನ್ ಕೇಳಾರ ನೋಡ್ರಿ. ಇದು ಈಸಿ ಆದರೆ ನಿಮ್ಗೆ ಇದು ಮಾಡಿರಿ, ಇಲ್ಲಾಂದ್ರೆ ಇದು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಮತ್ತು ಕೊನೆಯ ಪದಗಳು ಕ್ರಮವಾಗಿ 3 ಮತ್ತು 253 ಆಗಿವೆ. ಶ್ರೇಣಿಯ 20ನೇ ಪದವು 98 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇದನ್ನು ಯಾವ ರೀತಿ ಮಾಡ್ಬೇಕು ನೋಡ್ರಿ. ಮೊದಲನೇ ಕ್ವಶನ್ ಮಾಡೋಣ. ಮೊದಲು ಏನು ಕ್ವಶನ್ ಕೇಳಾರಿ, ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ. ಎರಡನೇ ಪದ ಅಂದರೆ A2 ಪ್ಲಸ್ ನಾಲ್ಕನೇ ಪದ ಅಂದ್ರೆ A4 ಈಜಿಕೊಟ್ಟು ಎಷ್ಟು ಕೊಟ್ಟಾರ 54 ಅದ ಬರ್ಕೊಂಡಾರ ನೋಡ್ರಿ. A2 ಪ್ಲಸ್ A4 ಈಜಿಕೊಟ್ಟು A2 ಪ್ಲಸ್ A4 ಈಜಿಕೊಟ್ಟು 54. A2 ಪ್ಲಸ್ A4 ಈಜಿಕೊಟ್ಟು 54. A2 ಅಂದ್ರೇನು, A ಪ್ಲಸ್ ಡಿ. A4 ಅಂದರೆ A ಪ್ಲಸ್ 3D ಈಜಿಕೊಟ್ಟು 54. A ಪ್ಲಸ್ A ಅಂದ್ರೆ 2A, D ಪ್ಲಸ್ 3D ಅಂದ್ರೆ 4D ಈಜಿಕೊಟ್ಟು 54. ಈ ಇಡೀ ಸಮೀಕರಣಕ್ಕೆ ಎರಡರಲ್ಲೇ ಭಾಗಿಸ್ಬೇಕು. ಎರಡರಲ್ಲೇ ಭಾಗಿಸಿದ್ರೆ ಏನಾಗೈತಿ, ಇದು ಎರಡು ಕ್ಯಾನ್ಸಲ್ ಆಗಿ ಏನಾಗೈತಿ, ಇಲ್ಲಿ ಎ ಬರ್ತೈತಿ. 4ಕ್ಕೆ ಎರಡರಲ್ಲೇ ಭಾಗಿಸಿದ್ರೆ ಎರಡಲೇ 4, ಅದಕ್ಕೆ 2D. 54ಕ್ಕೆ ಎರಡರಲ್ಲೇ ಭಾಗಿಸಿದ್ರೆ 27. ಇದು ಏನೀಗ ನಮ್ಗೆ ಸಮೀಕರಣ 1. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಏನು ಕೊಟ್ಟಾರ, ಇನ್ನೊಂದು S11 ಈಜಿಕೊಟ್ಟು 693 ಕೊಟ್ಟಾರ. SN ಸೂತ್ರ ಏನು ನಿಮ್ಗೆ ಗೊತ್ತಿತ್ತಲ್ಲ ಎಲ್ಲರಿಗೂ. SN ಈಜಿಕೊಟ್ಟು N ಡಿವೈಡೆಡ್ ಬೈ 2A ಪ್ಲಸ್ N ಮೈನಸ್ 1 ಇಂಟು D. ಹೌದಾ. ಈ ಸೂತ್ರದೊಳಗೆ ಈ ನೋಡ್ರಿ 693ಕ್ಕೆ 695 ಹಂಗೈತೆ ಹಂಗೆ ಬರೀರಿ. ಇಲ್ಲಿ N ಡಿವೈಡೆಡ್ ಬೈ 2 ಅಂದರೆ S11 ಅಂದಮೇಲೆ 11 ಡಿವೈಡೆಡ್ ಬೈ 2 ಇಂಟು 2A 2A ಆ್ಯಸ್ ಇಟ್ ಈಸ್ ಇಡ್ರಿ ಪ್ಲಸ್ N ಮೈನಸ್ 1 ಅಂದ್ರೆ 11 ಮೈನಸ್ 1 ಇಂಟು D. 693 ಆ್ಯಸ್ ಇಟ್ ಈಸ್ ಬರೀರಿ. 11 ಡಿವೈಡೆಡ್ ಬೈ 2 ಹೆಂಗೈತೆ ಹಂಗೆ ಬರ್ರಿ. 2A 2Aನೂ ಬರೀರಿ. 11ರಾಗ 1 ಕಳೆದ್ರೆ 10D. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, 693 ಹಂಗೆ ಬರೀರಿ. 11 ಡಿವೈಡೆಡ್ ಬೈ 2ನೂ ಹಂಗೆ ಬರ್ರಿ. ಇವೆರಡು ಇದರೊಳಗೆ ಏನು ಕಾಮನ್ ಐತಿ, 2 ಕಾಮನ್ ಐತಲ್ಲ. 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, A ಪ್ಲಸ್ 2 ಎಷ್ಟಲೇ 10, 2 5ಲೇ 10, A ಪ್ಲಸ್ 5D. ನೆಕ್ಸ್ಟ್ ಸ್ಟೆಪ್ ಒಳಗೆ A ಪ್ಲಸ್ 5D ಈಜಿಕೊಟ್ಟು ಈ ಟು ಕ್ಯಾನ್ಸಲ್ ಆದು. ಇಲ್ಲಿ ಉಳಿದಿದ್ದೇನು, A ಪ್ಲಸ್ 5D ಈಜಿಕೊಟ್ಟು 693. ಇದು 11 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ ಆಯ್ತು ನೋಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ A ಪ್ಲಸ್ 5D ಈಜಿಕೊಟ್ಟು 11 11 11 11 6 66, 3 ಉಳಿತು, 11 3 33. ಅಂದರೆ ಇಲ್ಲಿ ಎಷ್ಟು ಬಂತು, A ಪ್ಲಸ್ 5D ಈಜಿಕೊಟ್ಟು 63. ಈಗ ನಮ್ಗೆ ಸಮೀಕರಣ 1 ಇಲ್ಲೈತಲ್ಲ, ಈ ಸಮೀಕರಣ 2. ಈ ಸಮೀಕರಣ 2ರೊಳಗೆ ಸಮೀಕರಣ 1ಅನ್ನು ಕಳಿಬೇಕು. ಹಾಗಂದ್ರೆ A ಪ್ಲಸ್ 5D ಈಜಿಕೊಟ್ಟು 63, A ಪ್ಲಸ್ 2D ಈಜಿಕೊಟ್ಟು 27. ಕಳೀರಿ ಅಂದರೆ ಏನು ಮಾಡ್ಕೋಬೇಕು, ಚಿಹ್ನೆ ಚೇಂಜ್ ಮಾಡಿರಿ. ಇಲ್ಲಿ ಮೈನಸ್ ಆಕೈತಿ, ಇಲ್ಲಿ ಪ್ಲಸ್ ಇರ್ತೈತಿ, ಮೈನಸ್ ಆಕೈತಿ, ಇಲ್ಲಿ ಪ್ಲಸ್ ಇರ್ತೈತಿ, ಮೈನಸ್ ಆಯ್ತು. ಈಗ ಮತ್ತೆ ಇವೇನಾಯ್ತು, ಈ ಎ ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ ಅಂದ್ರೆ ಕಳಿಬೇಕು. 5D ಒಳಗೆ 2D ಕಳೆದ್ರೆ ಉಳಿದಿದ್ದೇನು 3D ಈಜಿಕೊಟ್ಟು 63 ಒಳಗೆ 27 ಕಳೆದ್ರೆ 36. D ಈಜಿಕೊಟ್ಟು 36. ಇದು 3 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ ಆಯ್ತು. 3 1 3, 3 1 3, 3 2 6. D ಈಜಿಕೊಟ್ಟು ಎಷ್ಟು ಬಂತು 12. ಈಗ D ಈಜಿಕೊಟ್ಟು ಏನು ಸಿಕ್ತು ನಮ್ಗೆ, D ಈಜಿಕೊಟ್ಟು 12 ಸಿಕ್ತು. ಈ D ಈಜಿಕೊಟ್ಟು 12ಅನ್ನು A ಪ್ಲಸ್ 2D ಈಜಿಕೊಟ್ಟು 27 ಈ ಸಮೀಕರಣದೊಳಗೆ ಏನು ಮಾಡಬೇಕು, ಈ ಬೆಲೆಯನ್ನು ತುಂಬಬೇಕು. A ಪ್ಲಸ್ 2D ಈಜಿಕೊಟ್ಟು 27. A ಪ್ಲಸ್ 2 ಇಂಟು D ಅಂದರೆ ಎಷ್ಟೈತಿ 12 ಈಜಿಕೊಟ್ಟು 27. A ಪ್ಲಸ್ 12 24 ಈಜಿಕೊಟ್ಟು 27. A ಈಜಿಕೊಟ್ಟು 27 ಮೈನಸ್ 24. 27ರಾಗ 24 ಕಳೆದ್ರೆ 3. A ಬೆಲೆ 3 ಬಂತು, D ಬೆಲೆ 12 ಬಂತು. ಈಗ ನಮ್ಗೆ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಗೊತ್ತೈತಿ. ಸಮಾಂತರ ಶ್ರೇಣಿಯ ಆದರ್ಶ ರೂಪ ಏನು, A ಪ್ಲಸ್ D, A ಪ್ಲಸ್ 2D, ಸೊ ಆನ್ ಆಫ್ ಟು. ಹೌದಾ. ಹಂಗಂದ್ರೆ A ಅಂದರೆ ಏನೈತಿ 3, A ಪ್ಲಸ್ 2D, A ಪ್ಲಸ್ D, A ಅಂದರೆ 3 ಪ್ಲಸ್ D ಅಂದರೆ 12, A ಪ್ಲಸ್ 2D 3 ಪ್ಲಸ್ 2 ಇಂಟು D ಅಂದ್ರೆ 12.
3ಕ್ಕೆ 3 ಹಂಗೆ ಬರ್ರಿ 12ಕ್ಕೆ 3 ಕೂಡಿಸಿದ್ರೆ 15 12 ಎರಡಲೆ 24 24ಕ್ಕೆ 3 ಕೂಡಿಸಿದ್ರೆ 27 3 15 27 ಸೊ ಆನ್ ಅಪ್ ಟು ಈ ಇದು ಒಂದು ಸಮಾಂತರ ಶ್ರೇಣಿ ಸಿಕ್ತು ನಮ್ಗೆ. ಮತ್ತೇನು ಕೊಟ್ಟಾರ AN = A54 AN = A54 ಪ್ಲಸ್ 132 AN ಸೂತ್ರ ಏನು A + n - 1 × D. ಇದು A54 ಅಂದರೆ A + 53D ನೋಡಿ. ಇಲ್ಲೇ 54 ಇದ್ರ ಜಾಗದಾಗ A5 ಕೊಟ್ಟಿದ್ರೆ A + 3 ಆಕಿತ್ತು, A + 4D ಆಕಿತ್ತು. ಅದೇ ಇಲ್ಲೇನು 54 ಕೊಟ್ರೆ ಅದಕ್ಕೆ ಒಂದು ಸಂಖ್ಯೆ ಕಡಿಮೆ A + 53D A + 53D ಪ್ಲಸ್ 132ಕ್ಕೆ 132 ಹೆಂಗೈತೆ ಹಂಗೆ ಇಡ್ರಿ. ನೆಕ್ಸ್ಟ್ ಈ ಏನಾಕ್ಕವು ಕ್ಯಾನ್ಸಲ್ ಆಕ್ಕವು. ಇಲ್ಲಿ ಉಳಿದಿದ್ದೇನು n - 1 × D ಅಂದರೆ ಎಷ್ಟೈತಿ 12 = 53 × D ಅಂದ್ರೆ 12 ಪ್ಲಸ್ 132. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಈ n - 1 × 12 ಐತಲ್ಲ ಆ್ಯಸ್ ಇಟ್ ಈಸ್ ಬರೀರಿ. ಇದ್ರೊಳಗೆ ಇದೇನು 53 × 12 ಪ್ಲಸ್ 132 ಐತಲ್ಲ ಇದ್ರೊಳಗೆ ನಾವೇನು ಮಾಡೋಣ 12ಅನ್ನು ಕಾಮನ್ ತೆಗಿರಿ. ಈ 12 ಕಾಮನ್ ತೆಗೆದ್ರೆ 53 × 12 ಐತಿ. 12 ಕಾಮನ್ ತೆಗೆದ್ರೆ ಉಳಿದಿದ್ದೇನಿಲ್ಲ 53 ಪ್ಲಸ್ 12 11 ಎಷ್ಟು 132. ಅದಕ್ಕೆ ಇಲ್ಲಿ 132 12 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು ಎಷ್ಟು 11. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, n - 1 n - 1 ಆ್ಯಸ್ ಇಟ್ ಈಸ್ ಇಡ್ರಿ ನೋಡಿರಿ ಈ 12 ಕ್ಯಾನ್ಸಲ್ ಆಕ್ಕವು. 53ಕ್ಕೆ 11 ಕೂಡಿಸಿದ್ರೆ 64. n = ಈ 64 ಈ -1 ಈ ಕಡೆ ಬಂದರೆ +1 n = 65 ನೋಡಿರಿ. ಇಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸಿನ ಕ್ವಶನ್ ನೋಡಿರಿ. ಇದ್ರೊಳಗೆ ಯಾವ್ಯಾವ ರೀತಿ ಮಾರ್ಕ್ಸ್ ಕೊಡ್ತಾರಂದ್ರೆ ಸಮೀಕರಣ 1 ಬರೀತಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್, ಸಮೀಕರಣ 2 ಬರೆದ್ರೆ ನೋಡಿರಿ ಸಮೀಕರಣ 2 ಏನು ಬರೀತಿರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್, ಡಿ ಬೆಲೆ ಕಂಡು ಹಿಡಿದ ಕೂಡಲೇ ಅದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಡಿ ಬೆಲೆಗೆ. ನೆಕ್ಸ್ಟ್ ಎ ಬೆಲೆ ಕಂಡು ಹಿಡಿದ ಕೂಡಲೇ ಅದಕ್ಕೊಂದು ಅರ್ಧ ಮಾರ್ಕ್ಸ್. ಆಮೇಲೆ ಸಮೀಕರಣ ಏನು ಬರುತ್ತೆ ಸಮಾಂತರ ಶ್ರೇಣಿ ಏನು ಬರ್ತಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಏನು = A54 ಪ್ಲಸ್ 132 ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ n - 1 × 12 = 12 × 53 ಪ್ಲಸ್ 11 ಬರ್ತಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕ್ಸ್. ಟೋಟಲ್ ಇದಕ್ಕೆ ಎಷ್ಟು ರೀ 4 ಮಾರ್ಕ್ಸ್. ತಿಳಿತಲ್ಲ ಇದು. ನೆಕ್ಸ್ಟ್ ಏನು ಕೇಳ್ಯಾರಿ ಇದರೊಳಗೆ ಇನ್ನೊಂದು ಕ್ವಶನ್ ಅಥವಾ ಅಂತ ಏನು ಕೇಳಿದರು ನೋಡಿರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಮೊದಲನೇ ಪದ ಅಂದರೆ ಎ, ಮೊದಲ ಪದ ಅಂದ್ರೆ ನೋಡಿರಿ ಕ್ವಶನ್ ಒಳಗೆ ಮೊದಲನೇ ಪದ ಕೊಟ್ಟ, ಮೊದಲನೇ ಪದ ಅಂದರೆ ಎ, ಕೊನೆಯ ಪದಗಳಂದರೆ ಎ ಕೊಟ್ಟಾರ AN ಕೊಟ್ಟಾರ ಮತ್ತು A20 ಶ್ರೇಣಿಯ 20ನೇ ಪದ ಎಷ್ಟು ಕೊಟ್ಟಾರ 98. A20 = 98. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಮಾಡಬೇಕು. ಫಸ್ಟು ಮೊದಲನೇ ಪದ A = ಎಷ್ಟು ಕೊಟ್ಟಾರ 3. AN ಅಂದರೆ ಕೊನೆಯ ಪದ L = AN ಅಥವಾ L = 253. A20 = 98. ಇದಿಷ್ಟು ಅವ್ರು ಕೊಟ್ಟಿದ್ದು ಹೌದಾ. ಈಗ ಯಾವ ರೀತಿ ಮಾಡಬೇಕಂದ್ರೆ A20 ನೋಡಿರಿ ಮತ್ತು 20 ಬಂತು. 20 ಬಂದ ಕೂಡ ಅದರದ್ದು ಹಿಂದಿಂದು 20ಕ್ಕಿಂತ ಹಿಂದಿಂದ ಅಂದ್ರೆ 19. A + 19D = 98. A ಅಂದರೆ ಎಷ್ಟೈತಿ 3 19D ಹಂಗೆ ಬರೀರಿ = 98. 19D ಇಲ್ಲೇ ಬರೀರಿ 98 ಇಲ್ಲೇ ಬರೀ ಪ್ಲಸ್ 3 ಈ ಕಡೆ ಬಂದರೆ ಏನಾಯ್ತು -3. 19D = 98 3 ಕಳೆದ್ರೆ 95. D = 95 ಇದು ಇಂಟು ಐತಿ ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ ಆಕೈತಿ. 19 19 5 D = ಎಷ್ಟು ಬಂತು ನಮ್ಗೆ 5 ಹೌದಾ. ನೆಕ್ಸ್ಟ್ ಸಮಾಂತರ ಶ್ರೇಣಿ ಬರಿಬೇಕು. ಈಗ ಸಮಾಂತರ ಶ್ರೇಣಿ ಅಂದರೆ ಸಾಮಾನ್ಯ ರೂಪ ಬರ್ಕೋಬೇಕು. ಸಾಮಾನ್ಯ ರೂಪ A + D A + 2D ಸೊ ಆನ್ ಅಪ್ ಟು. A ಅಂದರೆ ಎಷ್ಟೈತಿ 3, A ಅಂದರೆ 3 ಪ್ಲಸ್ D ಅಂದರೆ 5, A ಅಂದರೆ 3 ಪ್ಲಸ್ 2 ಇಂಟು D ಅಂದರೆ 5. 5 ಎರಡಲೆ 10 ಪ್ಲಸ್ 3 13. 5ಕ್ಕೆ 3 ಕೂಡಿಸಿದ್ರೆ 8, ಇದು 3ಕ್ಕೆ 3 3 8 13. ಇದು ಸಮಾಂತರ ಶ್ರೇಣಿ ಸಿಕ್ತು. ಈಗ ನಾವು ಕೊನೆಯ ಪದದಿಂದ ಪ್ರಾರಂಭಗೊಂಡಾಗ ಏನು ಸಮಾಂತರ ಶ್ರೇಣಿ ಉಂಟಾಕೈತಿ. ಕೊನೆಯ ಪದ ಅಂದರೆ AN, ಅದಕ್ಕಿಂತ ಹಿಂದಿನ ಅಂದರೆ AN - D, ಅದಕ್ಕಿಂತ ಹಿಂದಿನ ಅಂದರೆ AN - 2D. AN ಅಂದರೆ ಎಷ್ಟು ಕೊಟ್ಟಾರಿ 253. AN ಅಂದರೆ 253 - D ಅಂದರೆ 5. AN ಅಂದರೆ 253 - 2 ಅಂದರೆ 2 ಇಂಟು D ಅಂದರೆ 5. 253ಕ್ಕೆ 253 ಹಂಗೆ ಬರ್ರಿ. 253 5 ಕಳೆದ್ರೆ 248. 5 ಎರಡಲೆ 10 ಇವೆರಡು ಮೊದಲು ಗುಣಿಸ್ಬೇಕು. 5 ಎರಡಲೆ 10 253 10 ಕಳೆದ್ರೆ 243. ಇದು ಕೊನೆಯ ಪದದಿಂದ ಪ್ರಾರಂಭಗೊಂಡಾಗ ಉಂಟಾದಂಥ ಸಮಾಂತರ ಶ್ರೇಣಿ ಸಿಕ್ತು. ಇದರೊಳಗೆ A ಅಂದರೆ ಏನು ಕೊಟ್ಟಾರ 200 ನೋಡಿರಿ. A ಅಂದರೆ 253, D ಅಂದ್ರೆ -5, N = 20. ಈಗ SN ಮೊತ್ತ ಕಂಡುಹಿಡಿ ಅಂದಾರಲ್ಲ SN = N / 2 2A + n - 1 × D. ಇದು ಸೂತ್ರ ಬರೆದ್ರಿ. ಈ ಸೂತ್ರದೊಳಗೆ A D N ಬೆಲೆಯನ್ನು ತುಂಬ್ರಿ. N ಅಂದರೆ ಎಷ್ಟೈತಿ
10/2 ಇಂಟು 2 ಇಂಟು ಎ ಅಂದರೆ 253 ಪ್ಲಸ್ n-1 ಅಂದರೆ 10-1 ಇಂಟು ಡಿ ಅಂದರೆ -5 2 2 5 ಇಲ್ಲೇನು ಬಂತು 5 ಇಂಟು 253 2ರಲ್ಲೇ ಗುಣಿಸಿದ್ರೆ 506 10ರಾಗ ಒಂದು ಕಳೆದ್ರೆ 9 9 45 45 -45 9 ಮೈನಸ್ ಪ್ಲಸ್ ಇಂಟು ಮೈನಸ್ ಅದಕ್ಕೆ -45 506ಕ್ಕೆ 506 ಹಂಗೆ ಬರೀರಿ ಪ್ಲಸ್ ಇಂಟು ಮೈನಸ್ 5ಕ್ಕೆ 5 ಹಂಗೆ ಬರೀರಿ ಇಂಟು 506 ಒಳಗೆ 45 ಕಳೆದ್ರೆ 461 ಇವೆರಡನ್ನು ಗುಣಿಸಿದ್ರೆ 461ಕ್ಕೆ 5ಲೇ ಗುಣಿಸಿದ್ರೆ 2305 ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲಿ 4 ಮಾರ್ಕ್ಸ್ ಕೊಡ್ತಾರೆ ನೋಡಿರಿ. ಪ್ರತಿಯೊಂದು ಬರೀ ಕ್ವಶನ್ನಾಗ ಏನು ಕೊಟ್ಟಿರ್ತಾರೆ ಅದು ಹಚ್ಚಿ ನೋಡಿರಿ. ಕ್ವಶನ್ನಾಗ ಏನು ಕೊಟ್ಟಿರ್ತಾರಲ್ಲ ಅದು ಹಚ್ಚಿ A+19D = 98 ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್. ಡಿ ಬೆಲೆ ಕಂಡು ಹಿಡಿದ್ರಿಲ್ರಿ ಅದಕ್ಕೆ ಅರ್ಧ ಮಾರ್ಕ್ಸ್. ಸಮಾಂತರ ಶ್ರೇಣಿ ಬರೆದ್ರಿಲ್ಲ ಸಮಾಂತರ ಶ್ರೇಣಿ ಬರೆದ್ಗಳೇ ಅದಕ್ಕೆ ಅರ್ಧ ಮಾರ್ಕ್ಸ್. ಕೊನೆಯ ಪದದಿಂದ ಉಂಟಾದ ಸಮಾಂತರ ಶ್ರೇಣಿ ಬರೆದ್ರೆ ಅರ್ಧ ಮಾರ್ಕ್ಸ್. ಅದರೊಳಗೆ ಎ ಬೆಲೆ ಏನು ಡಿ ಬೆಲೆ ಏನು ಎನ್ ಬೆಲೆ ಏನು ಬರೆದ್ರೆ ಅರ್ಧ ಮಾರ್ಕ್ಸ್. SN = ಸೂತ್ರ ಬರೆದ ಅರ್ಧ ಮಾರ್ಕ್ಸ್. ಸೂತ್ರದೊಳಗೆ ಬೆಲೆ ತುಂಬಿದ್ರಿಲ್ಲ ಅದಕ್ಕೂ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೂ ಏನು ಬಂತ್ರಿ ಅರ್ಧ ಮಾರ್ಕ್ಸ್. ಈ ರೀತಿ ಟೋಟಲಿ ನಿಮ್ಗೆ 4 ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದೂ ಸ್ಟೆಪ್ಸ್ ನಿಮ್ಗೆ ತಿಳಿಲಿಲ್ಲ ಅಂದ್ರೂ ನಿಮ್ಗೆ ಎಷ್ಟು ತಿಳಿತಲ್ಲ ಅಷ್ಟರ ಮಾಡಿ ಬಂದ್ರೂ ನಿಮ್ಗೆ ಮಾರ್ಕ್ಸ್ ಇರ್ತಾವೆ. ಇದು ಬರಂಗಿಲ್ವಾ ಇದು ದೊಡ್ಡ ಕ್ವಶನ್ ಐತೆ ಅಂತ ಬಿಟ್ಟು ಬರಾಕೋಬೇಡ್ರಿ. ಕ್ವಶನ್ನ ಟಚ್ ಮಾಡಿ ಬಂದರು ಅದರೊಳಗೆ ಏನು ನೀವು ಪಾಯಿಂಟ್ಸ್ ಬರೆದ್ರೂ ಸತ್ಯಕ್ಕೆ ನಿಮ್ಗೆ ಮಾರ್ಕಸ್ ಇರ್ತಾವೆ ನೋಡಿರಿ. ಈ ರೀತಿ ಮಾರ್ಕಸ್ ಕೊಡ್ತಾರೆ ನಿಮಗಿದು. ಫೈನಲ್ ಆನ್ಸರ್ ಸೀಟ್ ಯಾವ ರೀತಿ ಇರ್ತೈತೆ ಅನ್ನೋದನ್ನು ನಿಮ್ಗೆ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಈಸಿ ಮೆಥಡಾಗಿ ಹೇಳ್ಕೊಡ್ಲಿಕ್ಕತ್ತೇನೆ ರೀ. ನೆಕ್ಸ್ಟ್ 4 ಮಾರ್ಕ್ಸಿಂಗ್ ಕ್ವಶನ್ ಯಾವ ರೀತಿ ಐತೆ ನೋಡಿರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಬೇಕು. ಯಾವ ಸಮೀಕರಣ ಕೊಟ್ಟಾರ 2x+ ನೋಡಿರಿ 2x + y = 8 x - y = 1 ಇವೆರಡು ಏನು ಕೊಟ್ಟಾರ ನಮ್ಗೆ ಸಮೀಕರಣಗಳನ್ನು ಕೊಟ್ಟಾರ. ಈ ಸಮೀಕರಣದೊಳಗೆ ನಾವು ಮೊದಲು ನೋಡಿರಿ ಮೊನ್ನೆ ಸಮೀಕರಣ 2x + y = 8 ಇನ್ನೊಂದು x - y = 0. ಇದ್ರೊಳಗೆ ಏನು ಮಾಡಬೇಕು ಫಸ್ಟ್ ಎಕ್ಸ್ ಮತ್ತು y ಬೆಲೆಯನ್ನು ಕಂಡು ಹಿಡ್ಕೋಬೇಕು. ಎಕ್ಸನ್ನು ನಾವು 0 ತೊಗೊಂಡ್ವಿ ಅಂದ್ರೆ ನೋಡಿರಿ 2 × 0 ಅಂದರೆ 0 ಪ್ಲಸ್ y = 8 ಹಾಗಂದ್ರೆ y = ಎಷ್ಟು ಬಂತು 8. ಅದೇ ನಾ x = 4 ತುಂಬಿದ್ರೆ 4 2 ಎಷ್ಟಾಕೈತಿ ನೋಡಿರಿ 2 × x 4 × 2 4 2 ಎಷ್ಟು 8 ಹೌದಾ 4 2 8 ಪ್ಲಸ್ y = 8 y = ಈ 8 ಪ್ಲಸ್ 8 ಈ ಕಡೆ ಬಂದರೆ -8 8 8 ಕಳೆದ್ರೆ ಎಷ್ಟು 0 x = 4 ಇದ್ದಾಗ y = ಏನು ಬಂತು 0 ಬಂತು. ನೆಕ್ಸ್ಟ್ ಈ ಸಮೀಕರಣ ಒಳಗೆ ನೋಡಿರಿ ಈ ಸಮೀಕರಣ ಏನು ಕೊಟ್ಟಾರ x - y = 1. ಇದ್ರೊಳಗೆ ನಾವು ಫಸ್ಟ್ ಏನು ತೊಗೋಬೇಕು ಎಕ್ಸದ ಬೆಲೆ 0 ತೊಗೋಬೇಕು. x = 0 ತೊಗೊಂಡ್ರೆ 0 - y = 1 ಬರ್ತೈತೆ. ಹಂಗಂದ್ರೆ y = ಏನು ಬಂತು -1. x 0 ಇದ್ರೆ y -1. ನೆಕ್ಸ್ಟ್ x = 1 ತೊಗೋರಿ. x = 1 ತೊಗೊಂಡ್ರೆ ನೋಡಿರಿ x = 1 ತೊಗೊಂಡ್ರೆ 1 - y = 1 ಹೌದಾ y = 1 ಈ ನೋಡಿರಿ y = 1 ಈ -1 ಈ ಕಡೆ ಬಂದ್ರೆ y = 1ರಾಗ 1 ಕಳೆದ್ರೆ 0 y = ಏನು ಬಂತು 0 x = 1 ಇದ್ದಾಗ y = 0 ಬಂತು. ನೆಕ್ಸ್ಟ್ ಏನು ಮಾಡಬೇಕು ಗ್ರಾಫ್ ಹಾಕ್ಕೋಬೇಕು. ಗ್ರಾಫ್ ಹಾಕ್ಕೊಂಡು x ಅಕ್ಷ ನೋಡಿರಿ x ಅಕ್ಷ = 1 ಸೆಂಟಿಮೀಟರ್ = 1 ಮಾನ y ಅಕ್ಷ = 1 ಸೆಂಟಿಮೀಟರ್ = 1 ಮಾನ ಈ ರೀತಿ ಪ್ರಮಾಣವನ್ನು ಬರೆಯಬೇಕು. ಬರೆದು ಸ್ಕೇಲ್ ಹಾಕ್ತೀರಿ ಇದು ಗ್ರಾಫ್ ಹಾಕ್ಕೊಂತೀರಿ. ಗ್ರಾಫ್ ಒಳಗೆ ಈ ಕಡೆ +1 1 2 3 4 ಈ ಕಡೆ -1 2 3 4 ಈ ಕಡೆ +1 2 3 4 ಇಲ್ಲಿ -1 2 3 4 ನೋಡಿರಿ x ಏನು ಕೊಟ್ಟಾರವರು ಫಸ್ಟ್ x = 0 ಇದ್ರೆ y ಏನು ಬರ್ತೈತಿ 8 x 0 ನೋಡಿರಿ x 0 ಇದ್ದಾಗ ನೋಡಿರಿ x 0 ಇದ್ದಾಗ y 8 0,8 ಇಲ್ಲಿ ಬಂತು. ಇನ್ನೊಂದು ಏನೈತಿ x 4 ಇದ್ರೆ y 0 ಐತಿ ಇಲ್ಲಿ 2 ಬಂತು. ಈ 2 ಪಾಯಿಂಟ್ ಸೇರಿಸ್ಕೊಂಡು ಈ ಒಂದು ಸರಳ ರೇಖೆನ ಹೇಳ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಎಕ್ಸದ ಬೆಲೆ 0 ನೋಡಿರಿ ಎಕ್ಸದ ಬೆಲೆ ಎಷ್ಟೈತಿ x 0 ಇದ್ರೆ y -1 ಐತಿ. ಇನ್ನೊಂದು ಪಾಯಿಂಟ್ ಏನೈತಿ x ನೋಡಿರಿ ಇನ್ನೊಂದು ಏನೈತಿ 1 x 1 ಇದ್ರೆ y 0 ಇರ್ತೈತಿ. x ನೋಡಿರಿ x 1 ಇದ್ರೆ y 0 ಇರ್ತೈತಿ. ಇದೊಂದು ಪಾಯಿಂಟ್ ಸೇರಿಸ್ಕೊಂಡು ಇದನ್ನು ಉದ್ದಕ್ಕೆ ಎಳಬೇಕು. ಯಾವಾಗೂ ಇವೆರಡು ರೇಖೆಗಳು ಏನು ಮಾಡಬೇಕು ಇವೆರಡು ರೇಖೆಗೂ ಒಂದು ಬಿಂದುವಿನಲ್ಲಿ ಛೇದಿಸ್ಬೇಕು. ಆ ರೀತಿ ಮಾಡ್ಕೋಬೇಕು. ಎಲ್ಲಿ ಅವು ಎರಡು ಛೇದಿಸಿರ್ತಲ್ಲ ಆ ಪಾಯಿಂಟನ್ನು ಕಂಡು ಹಿಡಿಬೇಕು. ನೋಡಿರಿ ಇಲ್ಲೇನೈತಿ ಇಲ್ಲೈತೆ ಇದು ಪಾಯಿಂಟ್ ಹಾಗಂದ್ರೆ ಇಲ್ಲಿ ಏನೈತಿ ಎಕ್ಸದ ಬೆಲೆ ಎಷ್ಟೈತಿ 3 y ಬೆಲೆ ಎಷ್ಟೈತಿ 4 ಎಕ್ಸದ ಬೆಲೆ 3 yದ ಬೆಲೆ 4 ಇದೇನಿದೆ ಸಮೀಕರಣ ಬಿಡಿಸಿದ್ರೆ ಅದರ ಬೆಲೆ ಬಂತು. ಈಗ ನೋಡಿರಿ ಮೊದಲು ನೀವೇನು ಕೋಷ್ಟಕವನ್ನು ರಚನೆ ಮಾಡಿದ್ರಲ್ಲ ಆ ಕೋಷ್ಟಕಕ್ಕೆ 1 + 1 2 ಮಾರ್ಕ್ಸ್ ಅಂದ್ರೆ ಇದು 2 ಸಮೀಕರಣ ಇರ್ತೈತಲ್ಲ 2 ಸಮೀಕರಣದ ಕೋಷ್ಟಕ ರಚನೆ ಮಾಡ್ಕೊಂಡು 1ನೇ ಸಮೀಕರಣಕ್ಕೆ 1 ಮಾರ್ಕ್ಸ್ 2ನೇ ಸಮೀಕರಣಕ್ಕೆ 1 ಮಾರ್ಕ್ಸ್
ಬಿಂದುಗಳನ್ನು ಏನು ಸರಳ ರೇಖೆಯೊಳಗ ಬಿಂದುಗಳನ್ನು ಗುರುತಿಸಿ ಸರಳ ರೇಖೆ ಹೇಳಿದ್ರೆ ಅದಕ್ಕೊಂದು ಮಾರ್ಕ್ಸ್. ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಬರೀತಿರಲ್ಲ ಲಾಸ್ಟಿಗೆ ಫೈನಲ್ ಎಕ್ಸ್ ಮತ್ತು ವಾಯ್ ಅದಕ್ಕೊಂದು ಮಾರ್ಕ್ಸ್. ಟೋಟಲ್ ಇದೆ 4 ಮಾರ್ಕ್ಸ್ ನೋಡಿ. ಮತ್ತು ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಾರೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತಾವೆ ಅಂತ ನಾವು ಸಾಧಿಸ್ಬೇಕು. ಇದು ಸಾಧಿಸ್ಬೇಕಂದ್ರೆ ಮೊದಲೇ ಯಾವಾಗೂ ಒಂದೇನು ಪ್ರಮೇಯವನ್ನು ಸಾಧಿಸ್ರಿ ಅಂದ್ರೆ ದತ್ತ ಸಾಧನೆಯ ನಾವೇನರ ರಚನೆ ಮಾಡ್ಕೊಂಡ್ರೆ ರಚನೆ ಸಾಧನೆ ಬರೀಬೇಕು. ಫಸ್ಟ್ ದತ್ತ ಅಂದ್ರೆ ಏನು ಕೊಟ್ಟಿದ್ದು ಏನು ಕೊಟ್ಟಾರ, 2 ತ್ರಿಭುಜ ಕೊಟ್ಟಾರ. ತ್ರಿಭುಜ ABC ಮತ್ತು ತ್ರಿಭುಜ DEF ಒಳಗೆ ಕೋನ ಏಕ ಕೋನ ಡಿ ಸಮ ಇರ್ತೈತಿ. ಕೋನ ನೋಡ್ರಿ, ಕೋನ ಏಕ ಕೋನ ಡಿ ಸಮ ಇರ್ತೈತಿ. ಕೋನ ಬಿ ಕ ಕೋನ ಇ ಸಮನಾಗಿರ್ತೈತಿ. ಕೋನ ಸಿ ಕ ಕೋನ ಎಫ್ ಸಮನಾಗಿರ್ತೈತಿ. ಹೌದಾ, ಇದು ಸಮರೂಪ ತ್ರಿಭುಜಗಳು ಅಂದರೆ ಎರಡದ್ದು ಏನಿರ್ತಾವೆ ಕೋನಗಳು ಸಮನಾಗಿರ್ತವೆ. ಏನು ಸಾಧನೆ ಮಾಡ್ಬೇಕು ನಾವು, AB ಡಿವೈಡೆಡ್ ಬೈ ನೋಡ್ರಿ AB ಡಿವೈಡೆಡ್ ಬೈ DE is equal to BC divided by EF is equal to AC divided by DF. ಇದನ್ನು ನಾವು ಸಾಧನೆ ಮಾಡಬೇಕು. ಹೌದಾ, ಈಗ ನಾವೊಂದು ರಚನೆ ಮಾಡ್ಕೋಬೇಕು. ಈ ರಚನೆ ನೋಡ್ರಿ, PQ ಏನಿದೆ DP is equal to ನೋಡ್ರಿ ಏನು ರಚನೆ ಮಾಡ್ಕೋಬೇಕು, DP is equal to AB, DQ is equal to AC ಆಗುವಂತೆ PQ ಅನ್ನು ಏನು ಮಾಡ್ಕೋಬೇಕು ನಾವು ಎಳಿಬೇಕು. ಈ PQ ಅನ್ನು ಏನು ಮಾಡ್ಕೋಬೇಕು ನಾವು ಎಳಿಬೇಕು. ಹೌದಾ, ಇದು ರಚನೆ ಆಯ್ತು. ಈಗ ನಾವು ಸಾಧನೆ ಮಾಡ್ಬೇಕಂದ್ರೆ ತ್ರಿಭುಜ DPQ ನೋಡ್ರಿ, ತ್ರಿಭುಜ DPQ ಮತ್ತು ತ್ರಿಭುಜ ABC ಒಳಗೆ ಈ ತ್ರಿಭುಜ ನೋಡ್ರಿ, ತ್ರಿಭುಜ DPQ ಮತ್ತು ಇನ್ನೊಂದು ಯಾವುದು ತ್ರಿಭುಜ DPQ ಮತ್ತು ತ್ರಿಭುಜ ABC ಇವೆರಡೂ ತ್ರಿಭುಜದೊಳಗೆ ನೋಡ್ರಿ, ಇವೆರಡೂ ತ್ರಿಭುಜದೊಳಗೆ ಕೋನ BAC ಇಸ್ ಈಕ್ವಲ್ ಟು ಕೋನ POQ ನೋಡ್ರಿ, ಕೋನ BAC ಇಸ್ ಈಕ್ವಲ್ ಟು POQ ಕೋನ AP ಇಸ್ ಈಕ್ವಲ್ ಟು ಏನಾತೀಗ AP ಇಸ್ ಈಕ್ವಲ್ ಟು DP. AP ಇಸ್ ಈಕ್ವಲ್ ಟು ನೋಡ್ರಿ, AP ಇಸ್ ಈಕ್ವಲ್ ಟು DP. ಹೌದಾ, ನೆಕ್ಸ್ಟ್ ಇದು ರಚನೆಯಲ್ಲಿಂದ ಕೋನ AC ನೋಡ್ರಿ, AC ಕೋನ ಅಲ್ಲ, AC ಎದಕ್ಕೆ ಇರ್ತೈತಿ, DQಗೆ ಸಮನಾಗಿರ್ತೈತಿ. AC ಇಸ್ ಈಕ್ವಲ್ ಟು DQ. ಹೌದಾ, ಇದನ್ನು ಏನು ನಮ್ಗೆ ರಚನೆಯಲ್ಲಿಂದ ಗೊತ್ತಾಯ್ತು. ಇವೆರಡೂದ್ರಿಂದ ಎರಡು ಬಾಹುಗಳು ಒಂದು ಕೋನ ಸಮನಾಗಿದ್ರೆ ಬಾಕೋಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ ABC ತ್ರಿಭುಜ DPQ ಎರಡು ಏನಿರ್ತಾವೆ ಸರ್ವಸಮ ಇರ್ತಾವೆ. ಯಾವಾಗ ಎರಡು ತ್ರಿಭುಜಗಳು ಸರ್ವಸಮ ಆತಂದ್ರೆ BC ಇಸ್ ಈಕ್ವಲ್ ಟು PQ ಇರ್ತೈತಿ. BC ಎದಕ್ಕೆ ಸಮನಾಗಿರ್ತೈತಿ, PQಗೆ. BC ಇಸ್ ಈಕ್ವಲ್ ಟು PQಗೆ ಸಮನಾಗಿರ್ತೈತಿ. ಹೌದಾ, BC ನೋಡ್ರಿ, ಕೋನ DPQ ಇಸ್ ಈಕ್ವಲ್ ಟು ಕೋನ ABCಗೆ ಸಮನಾಗಿರ್ತೈತಿ. ಹೌದಾ, ಕೋನ DPQ ಇಸ್ ಈಕ್ವಲ್ ಟು ACQಗೆ ಸಮನಾಗಿರ್ತೈತಿ. ಹೌದಾ, ಅವೆರಡು ABCಗೆ ಸಮನಾಗಿರ್ತೈತಿ. ಕೋನ ABC ಇಸ್ ಈಕ್ವಲ್ ಟು ಕೋನ DEF, ಕೋನ ABC ಇಸ್ ಈಕ್ವಲ್ ಟು ಕೋನ DEF. ಆದ್ದರಿಂದ PQ ಏನಿರ್ತೈತಿ EFಗೆ ಸಮಾಂತರವಾಗಿರ್ತೈತಿ. ಆವಾಗ DP ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು DQ ಡಿವೈಡೆಡ್ ಬೈ DF ಇಸ್ ಈಕ್ವಲ್ ಟು PQ ಡಿವೈಡೆಡ್ ಬೈ EF. ಹಾಗಂದ್ರೆ AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. ತಿಳಿತಾ ಇದೆಲ್ಲರಿಗೂ? ಇದು ಮಾಡಿದ್ರೆ ಟೋಟಲ್ 4 ಮಾರ್ಕ್ಸಿಂದ. ಇದಾದಮೇಲೆ ಚಿತ್ರದಲ್ಲಿ ನೋಡ್ರಿ, ಚಿತ್ರದಲ್ಲಿ ಸಮತಟ್ಟಾದ ನೋಡ್ರಿ 4 ಮಾರ್ಕ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಬೇಕು. ಮತ್ತು ಇನ್ನೊಂದು ಏನು ಕೊಟ್ಟಾರ, √3 ಬೆಲೆ ಕೊಟ್ಟಾರ ಅವರು.
√3 = ಎಷ್ಟು 1.73 ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಾರ. ನೋಡಿರಿ ಡಯಾಗ್ರಾಮ ಅವರ ಕೊಟ್ಟಾರ. ಇದು ಕ್ವಶನ್ ಒಳಗೆ ನೋಡಿರಿ ಏನೈತಿ ಎ ಬಿ ನೋಡಿರಿ ಎ ಇ ಇದು ಡಿ ಸಿ, ನೆಕ್ಸ್ಟ್ ಓ ಡಿ, ಇದು ಎ ಬಿ, ಮತ್ತು ಇದು ಎಷ್ಟೈತಿ ಓ ಎ = 20 ಮೀಟರ್ ಐತಿ. ಇದು ಎಷ್ಟೈತಿ ಕೋನ ಸಿ ಎ ಇ = 60 ಡಿಗ್ರಿ, ಕೋನ ಎ ಓ ಬಿ = 30 ಡಿಗ್ರಿ. ಇದು ಟೋಟಲ್ ಇದು ಡಿ ಒ ಎಷ್ಟೈತಿ ಓ ಡಿ = 30 ಮೀಟರ್ ಐತಿ. ಹೌದಾ. ಕೋನ ನೋಡಿ ಫಸ್ಟ್ ಏನು ಮಾಡ್ಕೋಬೇಕು, ಈ ತ್ರಿಭುಜ ತೊಗೋರಿ. ತ್ರಿಭುಜ ಓ ಎ ಬಿ ಈ ತೆಳಗಿನ ತ್ರಿಭುಜ ಐತಲ್ಲ, ಈ ತ್ರಿಭುಜದೊಳಗೆ ಕೋನ ಓ ಎ ಬಿ ಒಳಗೆ ಸೈನ್ 30 ಡಿಗ್ರಿ. 30 ಡಿಗ್ರಿ ಅಂದ್ರೆ ಇದರದ್ದು ಸೈನ್ ಅಂದ್ರೆ ಯಾವಾಗೂ ಏನು ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ವಿಕರ್ಣ ಏನಾಕೈತಿ ಎ ಬಿ ಡಿವೈಡೆಡ್ ಬೈ ಎ ಒ. ಹೌದಾ. ಎ ಬಿ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಬೆಲೆ ಏನು ಅಂತ ಹೇಳ್ಕೊಟ್ಟಿದ್ದೆ ನಿಮ್ಗೆ ಸೈನ್ 30 ಡಿಗ್ರಿ ಅಂದ್ರೆ 1/2. ಎ ಬಿ ಹಂಗೆ ಬರೀರಿ. ಎ ಒ ಬೆಲೆ ಎಷ್ಟೈತಿ 20. ಈಗ ಏನು ಮಾಡಿರಿ ಓರಿ ಗುಣಾಕಾರ ಮಾಡಿರಿ. ಇದು 20 ಇಲ್ಲಿ ಬರ್ತೈತಿ. 20 2 1 2 10 ಅದಕ್ಕೆ ಎ ಬಿ = 10 ಮೀಟರ್. ಇದೇ ತ್ರಿಭುಜದೊಳಗೆ ತ್ರಿಭುಜ ಎ ಓ ಎ ಬಿ ಒಳಗನ ಟ್ಯಾನ್ 30 ಡಿಗ್ರಿ. ಟ್ಯಾನ್ ಟಿಟಾ ಅಂದ್ರೆ ಏನು ರೀ ಎ ಬಿ ಡಿವೈಡೆಡ್ ಬೈ ಓ ಬಿ. ಎ ಬಿ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಹೌದಾ. ಟ್ಯಾನ್ 30 ಅಂದ್ರೆ 1/√3. ಟ್ಯಾನ್ 30 ಅಂದ್ರೆ ಎಷ್ಟು 1/√3. ಎ ಬಿ ಅಂದ್ರೆ ಎಷ್ಟು 10 ಭಾಗಲೆ ಓ ಬಿ ಹಂಗೆ ಬರೀರಿ. ಈಗ ಮತ್ತೆ ಓರೆ ಗುಣಾಕಾರ ಮಾಡಿರಿ. ಓ ಬಿ ಇಂಟು 1 ಅಂದ್ರೆ ಓ ಬಿ 10 ಇಂಟು √3. ಹಾಗಂದ್ರೆ ಬಿ ಡಿ = ಓ ಡಿ ಮೈನಸ್ ಓ ಬಿ. ಓ ಡಿ ಅಂದರೆ ಎಷ್ಟು ಕೊಟ್ಟಾರ 30 ಮೈನಸ್ 10√3 = ಎ ಇ. ಈಗ ನಮ್ಗೆ ಎ ಇ ಬೆಲೆ ಸಿಕ್ತು. ಈಗ ತ್ರಿಭುಜ ಇ ಸಿ ನೋಡಿರಿ, ಈ ತ್ರಿಭುಜ ತೊಗೋಬೇಕು. ತ್ರಿಭುಜ ಎ ಇ ಸಿ ನೋಡಿರಿ, ಈ ತ್ರಿಭುಜದೊಳಗೆ ಮೇಲಿನ ತ್ರಿಭುಜ ಏನೈತಲ್ಲ ತ್ರಿಭುಜ ಎ ಇ ಸಿ, ಈ ತ್ರಿಭುಜದೊಳಗೆ ನೋಡಿರಿ ಟ್ಯಾನ್ 60 ಡಿಗ್ರಿ ಅಂದ್ರೆ ನೋಡಿರಿ ಟ್ಯಾನ್ 60 ಡಿಗ್ರಿ ಅಂದ್ರೆ ಇ ಸಿ ಅಥವಾ ಸಿ ಇ ಡಿವೈಡೆಡ್ ಬೈ ಎ ಇ. ಹೌದಾ. ನೋಡಿರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಎ ಸಿ ಇ ಟ್ಯಾನ್ 60 ಡಿಗ್ರಿ ಅಂದ್ರೆ ಸಿ ಇ ಡಿವೈಡೆಡ್ ಬೈ ಎ ಇ. ಅದನ್ನ ಇಲ್ಲಿ ಬರ್ತೈತೆ ನೋಡಿರಿ. ಟ್ಯಾನ್ 60 ಅಂದ್ರೆ ಸಿ ಇ ಡಿವೈಡೆಡ್ ಬೈ ಎ. ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಟ್ಯಾನ್ 60 ಡಿಗ್ರಿ ಬೆಲೆ √3. ಸಿ ಇ ಹಂಗೆ ಬರೀರಿ. ಎ ಇ ಅಂದರೆ ಇಲ್ಲೇ ಮೇಲೆ ಮಾಡೇವಿ 30 ಮೈನಸ್ 10√3. ಹೌದಾ. ಸಿ ಇ = ಓರಿ ಗುಣಾಕಾರ ಮಾಡಿರಿ. √3ಲಿಂದ 30 ಗುಣಿಸಿದ್ರೆ 30√3 ಮೈನಸ್ √3 ಹೋಗಿ 3 ಆಕೈತೆ 10 30. ಸಿ ಡಿ ಅಂದ್ರೆ ಏನು ಸಿ ಡಿ = ಸಿ ಇ ಪ್ಲಸ್ ಇ ಡಿ. ಹೌದಾ. ನೋಡಿರಿ ಈಗ 30√3 ಮೈನಸ್ 30 ಪ್ಲಸ್ 10. 30√3 ಹಂಗೆ ಬರೀರಿ. 30ರಾಗ 10 ಕಳೆದ್ರೆ 20. 20 ಮೈನಸ್ 20. ಈಗ 30ಗೆ 30 ಹಂಗೆ ಬರೀರಿ. ಇಂಟು √3 ಬೆಲೆ ಏನು 1.73. ಇದು ಕ್ವಶನ್ನೆಲ್ಲ ಕೊಟ್ಟಿದ್ದು. √3 ಬೆಲೆ ಎಷ್ಟು ಕೊಟ್ಟಾರ 1.73 ಮೈನಸ್ 20. 30ಕ್ಕೆ ನೋಡಿರಿ 30ಕ್ಕೆ 1.73ಲಿಂದ ಗುಣಿಸಿದ್ರೆ 51.90 ಮೈನಸ್ 20ಕ್ಕೆ 20 ಬರೀರಿ. 51.90 ಒಳಗೆ 20 ಕಳೆದ್ರೆ 31.90. ಇದೇ ಏನು ನಮ್ಗೆ ಸಿ ಡಿ ಬೆಲೆನ ಕಂಡುಹಿಡಿಬೇಕಿತ್ತು ನಾವು. ಸಿ ಡಿ ಅಂದ್ರೆ ಕಂಬದ ಎತ್ತರ ಸಿ ಡಿ = ಎಷ್ಟು ಬಂತು 31.90 ಮೀಟರ್. ಈ ರೀತಿ ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸಿನ ಕ್ವಶನ್. ತ್ರಿಕೋನ ಮಿತಿ ಮೇಲೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ನಾ ಹಿಂದೆ ನಿಮ್ಗೆ ತ್ರಿಕೋನ ಮಿತಿ ಮೇಲೆ ಕೀ ಪಾಯಿಂಟ್ಸ್ ಅಂದರೆ ಯಾವ್ಯಾವ ಫಾರ್ಮುಲಾ ಬರ್ತಾವೆ ಏನು ಬರ್ತಾವೆ ಯಾವ ರೀತಿ ತ್ರಿಕೋನ ಮಿತಿ ಲೆಕ್ಕ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಕ್ಲಾಸ್ನಾಗ ಹೇಳ್ಕೊಟ್ಟಿನಿ. ಅದು ಒಂದು ವೇಳೆ ಆ ಕ್ಲಾಸ್ ನೋಡಿ ನೀವು ಯಾವ ಲೆಕ್ಕ ಬೇಕಾದರೂ ನೀವು ಈಸಿಯಾಗಿ ಮಾಡ್ಬೋದು. ಆ ಕ್ಲಾಸಿಂದ ಲಿಂಕು ಸತ್ಯಕ್ಕೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ನೋಡಿರಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ 5 ಮಾರ್ಕ್ಸಿಂದ ಒಂದು ಕ್ವಶನ್ ಕೊಡ್ತಾರೆ. 5 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಇರ್ತೈತಿ. ಯಾವ ರೀತಿ ಕ್ವಶನ್ ಕೇಳ ನೋಡಿರಿ. ಅರ್ಧಗೋಳಾಕಾರದ ವೃತ್ತಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸುವಂತೆ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಲಾಗಿದೆ. ಶಂಕುವಿನ ಪಾದದ ವಿಸ್ತೀರ್ಣವು 38.5 ಸೆಂಟಿಮೀಟರ್² ಮತ್ತು ಆಟಿಕೆಯ ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಬೇಕು. ನೋಡಿರಿ ಇದು ಡಯಾಗ್ರಾಮ್. ಹೌದಾ. ಇದರೊಳಗೆ ಎ ಬಿ ಸಿ ಮಾರ್ಕ್ ಮಾಡ್ಕೊರಿ. ಇದು ಎ ಒ. ಇದು ಟೋಟಲ್ ಎಷ್ಟೈತೆ ಅಂತ 15.5. ಹೌದಾ.
ಈಗ ನೋಡಿರಿ ಮತ್ತೆ ಆನ್ಸರ್ ಮಾಡೋ ಮುಂದೂ ಯಾವಾಗೂ ಇಲ್ಲಿ ಆನ್ಸರ್ ಮುಂದೆ ಅವ್ರು ಏನು ಡಯಾಗ್ರಾಮ್ ಕೊಡ್ತಾರಲ್ಲ ಅದು ಬರ್ಕೋಬೇಕು, ಕ್ವಶನಾಗ ಏನು ಕೊಡ್ತಾರಲ್ಲ ಅದು ಬರ್ಕೋಬೇಕು. ನೆಕ್ಸ್ಟ್ ಶಂಕುವಿನ ಪಾದದ ವಿಸ್ತೀರ್ಣ ಕೊಟ್ಟಾರ. ಶಂಕುವಿನ ಪಾದದ ವಿಸ್ತೀರ್ಣ ನೋಡಿರಿ, ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟು ಕೊಟ್ಟಾರ 38 ನೋಡಿರಿ, ಶಂಕುವಿನ ಪಾದದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಾರ, ಅದು ಬರ್ಕೋರಿ. ಶಂಕುವಿನ ಪಾದದ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾದ ಯಾವ ರೀತಿ ಐತಿ, ವೃತ್ತಾಕಾರ ಐತಿ, ಅದ್ರದ್ದು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರನ ಬರೀಬೇಕು. ಶಂಕುವಿನ ಪಾದದ ವಿಸ್ತೀರ್ಣ ಅಂದ್ರೆ πr² = 38.5. ನೆಕ್ಸ್ಟ್ ಪೈ ಅಂದರೆ 22/7 ನೋಡಿರಿ, ಪೈ ಅಂದರೆ 22/7 ಇಂಟು r² ಆ್ಯಸ್ ಇಟ್ ಈಸ್ ಇಡ್ರಿ 38.5 ಇದಕ್ಕೆ ಹಂಗೆ ಇಡ್ರಿ. r² ಏನಾಕೈತಿ, ಈ 7 ಇದಕ್ಕೆ 38.5 ಇಂಟು ಇದು ಭಾಗಾಕಾರ ಐತಿ, ಈ ಕಡೆ ಗುಣಾಕಾರ ಆಕೈತಿ, ಇಂಟು 7/22. ಇದನ್ನೆಲ್ಲ ಕಟ್ತಾ ಹೊಡೆದ್ರೆ r ಏನು ಬರ್ತೈತಿ, ಕಟ್ತಾ ಹೊಡೆದು ಅದ್ರದ್ದು ವರ್ಗ ಮಾಡಿದ್ರೆ ಆರ್ನ ಬೆಲೆ ಎಷ್ಟು ಬರ್ತೈತಿ 3.5 ಸೆಂಟಿಮೀಟರ್. ಇದು ಏನು ಬಂತು, ಆರ್ನ ಬೆಲೆ ಬಂತು. ಶಂಕುವಿನ ಎತ್ತರ h ಆಟಿಕೆಯ ಎತ್ತರದೊಳಗೆ ಅರ್ಧಗೋಳದ ಎತ್ತರವನ್ನು ಏನು ಮಾಡಬೇಕು, ಕಳಿಬೇಕು. ಕಳೆದ್ರೆ ನಮ್ಗೆ ಈ ಶಂಕುವಿನ ಎತ್ತರ ಎಷ್ಟು ಇರ್ತೈತಿ ಅಂತ ಗೊತ್ತಾಕೈತಿ. ಇದು ಆಟಿಕೆಯ ಎತ್ತರದೊಳಗೆ ಆಟಿಕೆ ಎತ್ತರ ಎಷ್ಟು ಕೊಟ್ಟಾರಲ್ಲ, ಈ ಟೋಟಲ್ ಆಟಿಕೆ ಎತ್ತರದೊಳಗೆ ಅರ್ಧಗೋಳದ ಎತ್ತರವನ್ನು ಕಳೆದ್ರೆ, ಈ ಅರ್ಧಗೋಳದ ಎತ್ತರ ಎಷ್ಟೈತಲ್ಲ ಅದು ಕಳೆದ್ರೆ ನಮ್ಗೇನು ಬರ್ತೈತಿ, ಶಂಕುವಿನ ಎತ್ತರ ಸಿಗ್ತೈತಿ. ಆಟಿಕೆ ಎತ್ತರ ಎಷ್ಟೈತಿ 15.5, ಆಟಿಕೆ ಎತ್ತರ 15.5, ಅರ್ಧಗೋಳದ ಎತ್ತರ ಎಷ್ಟು ಬಂತು ಅರ್ಧಗೋಳ ಅಂದ್ರೆ ಅದರದ್ದು ಆರ್ನ ಬೆಲೆ, ಆರ್ ಅಂದ್ರೆ ತ್ರಿಜ್ಯ, r 3.5, 15.5 3.5 ಕಳೆದ್ರೆ h 12 ಸೆಂಟಿಮೀಟರ್ ಬಂತು. ಈಗ ನಾವು ಓರೆ ಎತ್ತರವನ್ನು ಕಂಡುಹಿಡಿಬೇಕು. ಓರೆ ಎತ್ತರವನ್ನು ಯಾವ ರೀತಿ ಕಂಡುಹಿಡಬೇಕು, L² h² + r² ಮಾಡಬೇಕು. h² ಅಂದರೆ 12² ಮೈನಸ್ ಪ್ಲಸ್ r² ಅಂದ್ರೆ 3.5² ಹೌದಾ. 12² ಅಂದರೆ 12 144, 3.5² ಮಾಡಿದ್ರೆ 12.25. ಇದರೊಳಗೆ ಇದನ್ನು ಕೂಡಿಸಿದ್ರೆ 156.25. ಎಲ್ಲಿ ಮಾಡಬೇಕಂದ್ರೆ ಇದ್ರದ್ದು √ ಮಾಡಬೇಕು. 156.25 ಇದರದ್ದು ಎಷ್ಟು ಬರ್ತೈತಿ, L = 12.5. ಈಗ ನಮಗೇನು ಸಿಕ್ತು, ಓರೆ ಎತ್ತರ ಸಿಕ್ತು. ಹಂಗಂದ್ರೆ ಆಟಿಕೆಯ ನಾವು ಏನು ಮಾಡಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾದದ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾದದ ಮೇಲ್ಮೈ ವಿಸ್ತೀರ್ಣ ಮಾಡಬೇಕು. ಹೌದಾ. ಹಂಗಂದ್ರೆ ಶಂಕುವಿನ ಪಾದದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ πrl ಹೌದಾ. ಆಮೇಲೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr². ಹೌದಾ. ಈಗ πr ಇಲ್ಲಿನೂ πr ಐತಿ, ಅದನ್ನು ಕಾಮನ್ ತೆಗಿರಿ. πr ಇಂಟು L + 2r. ಪೈ ಅಂದರೆ 22/7, r ಅಂದ್ರೆ 3.5 ಇಂಟು ಬ್ರ್ಯಾಕೆಟ್ ಒಳಗೆ L ಅಂದ್ರೆ 125 ಪ್ಲಸ್ 2 ಅಂದರೆ 2 ಆ್ಯಸ್ ಇಟ್ ಈಸ್ ಬರ್ರಿ, ಇಂಟು r ಅಂದ್ರೆ 3.5. ಈ 7 1 7 0.5 22ಕ್ಕೆ 0.5 ಏನು ಮಾಡಿದ್ರೆ ಗುಣಿಸ್ಬೇಕು. ಗುಣಿಸಿದ್ರೆ 11 ಬರ್ತೈತಿ. ನೆಕ್ಸ್ಟ್ 125 ಪ್ಲಸ್ 2 ಇಂಟು 3.5 ಹೌದಾ. ಈಗ ಇದೇನಾಯ್ತು 12.5 ಪ್ಲಸ್ 7 ಆಯ್ತು. ಈಗ 11ಕ್ಕೆ 11 ಹಂಗೆ ಬರೀರಿ. ಇವೆರಡನ್ನು ಕೂಡಿಸಿದ್ರೆ 19.5. ಇವೆರಡನ್ನು ಗುಣಿಸಿದ್ರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬಂತು 214.5 ಸೆಂಟಿಮೀಟರ್ ಸ್ಕ್ವೇರ್. ಆಟಿಕೆಯ ಘನಫಲವನ್ನು ಕಂಡುಹಿಡಿಬೇಕು. ಆಟಿಕೆಯ ಘನಫಲವನ್ನು ಕಂಡುಹಿಡಿಬೇಕಂದ್ರೆ ಶಂಕುವಿನ ಘನಫಲಕ್ಕೆ ನೋಡಿರಿ, ಶಂಕುವಿನ ಘನಫಲಕ್ಕೆ ಆಟಿಕೆಯ ಘನಫಲ ಕಂಡುಹಿಡಿಬೇಕಂದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲವನ್ನು ಮಾಡಬೇಕು. ಶಂಕುವಿನ ಘನಫಲ ಕಂಡುಹಿಡಿಯೋ ಸೂತ್ರ ಏನು, 1/3 πr²h. ಅರ್ಧಗೋಳದ ಘನಫಲ ಅಂದ್ರೆ 2/3 πr³. ಈಗ 1/3 πr² ಕಾಮನ್ ತೆಗ್ರಿ. ಇಲ್ಲಿ ಉಳಿದಿದ್ದೇನು h + 2r. 1/3 ಹಂಗೆ ಬರ್ರಿ. ಪೈ ಅಂದರೆ 22/7, r² ಅಂದ್ರೆ 3.5 ಇಂಟು 3.5 2 ಸಲ. r ಇಂಟು r ಬರೆಯೋ ಬದಲು r² ಅಂದ್ರೆ 3.5 ಇಂಟು 3.5 ಇಂಟು h ಅಂದ್ರೆ 12 ಪ್ಲಸ್ 2r 2 ಇಂಟು 3.5. 7 1 7 7 0.5 ಬಂತು. ಈಗ ಇದನ್ನು ಗುಣಿಸ್ರಿ. 3 2ಕ್ಕೆ 0.5 ಗುಣಿಸಿ ಇಂಟು 3.5 ಮಾಡಿದ್ರೆ 38.5/3. ಈಗ 12ಕ್ಕೆ 12 ಹಂಗೆ ಬರೀರಿ. ನೋಡಿರಿ 3.5ಕ್ಕೆ 2 ಗುಣಿಸಿದ್ರೆ 7 ಹೌದಾ. ಈ 12ಕ್ಕೆ 7 ಕೂಡಿಸಿದ್ರೆ 19. 38.5 ಇಂಟು 19 ಎಷ್ಟು ಬಂತು 3. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಇವೆರಡನ್ನೂ ಗುಣಿಸ್ರಿ. 38.5ಕ್ಕೆ 19 ಗುಣಿಸಿದ್ರೆ ಎಷ್ಟು ಬರ್ತೈತಿ 731.5 ಡಿವೈಡೆಡ್ ಬೈ 3.
ನೋಡಿರಿ ಇದಕ್ಕೆ ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ 243.8. ಇದು ಆಟಿಕೆ ಘನಫಲ. ಆಟಿಕೆ ಘನಫಲ ಅಂದರೆ ಏನು ಬಂತು 243.8 ಸೆಂಟಿಮೀಟರ್ ಸ್ಕ್ವೇರ್. ನೋಡಿರಿ ಇವತ್ತಿಗೆ ಫುಲ್ 2023 ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಅನ್ನೋದು ಫುಲ್ ಕ್ವಶನ್ಸು ಭಾಗ 1, 2, 3, 4 ಪೂರ್ತಿ ಕ್ವಶನ್ಸ್ ಯಾವ್ಯಾವ ರೀತಿ ಕೊಡ್ತಾರ, ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರಂತ ಡೀಟೇಲಾಗಿ ಹೇಳ್ಕೊಟ್ಟಿನಿ. ನಾನು ಇಡೀ ಫುಲ್ ಕ್ಲಾಸ್ ನಿಮ್ಗೆಲ್ಲರಿಗೂ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.